ವರಮಹಾಲಕ್ಷ್ಮಿ ಹಬ್ಬಕ್ಕೆ 2025ರಲ್ಲಿ ಈ ವಸ್ತುಗಳನ್ನು ಮನೆಗೆ ತರುವುದು ಶುಭ. ಅರಿಶಿನ, ಕುಂಕುಮ, ಬಳೆಗಳು, ತೆಂಗಿನಕಾಯಿ, ಅಕ್ಕಿ, ಬಾಳೆಹಣ್ಣು ಮತ್ತು ಹೂಗಳು. ಈ ವಸ್ತುಗಳು ಲಕ್ಷ್ಮೀ ದೇವಿಗೆ ಪ್ರಿಯವಾದವು ಮತ್ತು ಇವುಗಳನ್ನು ಮನೆಗೆ ತರುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ. ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ 8ರಂದು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಉಪವಾಸವನ್ನು ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತದಂದು ಈ ವಸ್ತುಗಳನ್ನು ಮನೆಗೆ ತರುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಗೆ ಪಾತ್ರರಾಗಬಹುದು ಮತ್ತು ಬೇಡಿದ ವರವನ್ನು ಪಡೆಯಬಹುದು ಎಂದು ನಂಬಲಾಗಿದೆ. ರಾಶಿಗನುಗುಣವಾಗಿ ಕೆಲವು ವಸ್ತುಗಳನ್ನು ಮನೆಗೆ ತರುವುದು ಶುಭವೆಂದು ಹೇಳುತ್ತಾರೆ. ಮೇಷರಾಶಿಯವರು ಬೆಳ್ಳಿ ನಾಣ್ಯ ಅಥವಾ ಆಭರಣಗಳನ್ನು ತರುವುದು ಶುಭ. ಮೇಷರಾಶಿಯವರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತಿದ್ದರೆ ಮನೆಗೆ ದಕ್ಷಿಣ ಮುಖ ಶಂಖವನ್ನು ತನ್ನಿ. ಇದು ಲಕ್ಷ್ಮೀ ದೇವಿಯನ್ನು ಮನೆಗೆ ಆಕರ್ಷಿಸುತ್ತದೆ. ಇದರಿಂದ ನಿಮ್ಮ ಪೂಜಾ ಫಲಗಳು ದುಪ್ಪಟ್ಟಾಗಲಿವೆ. ಬೇಡಿದ ವರ ಸಿಗಲಿದೆ. ನಿಮ್ಮ ಮನೆಯ ಹಣಕಾಸಿನ ಸಮಸ್ಯೆಗಳೆಲ್ಲವೂ ದೂರವಾಗಿ ಲಕ್ಷ್ಮೀ ದೇವಿ ಸದಾ ಮನೆಯಲ್ಲಿ ನೆಲೆಸಲಿದ್ದಾಳೆ. ವೃಷಭ ರಾಶಿಯವರು ಅಕ್ಕಿ ಅಥವಾ ಬೆಲ್ಲವನ್ನು ತರುವುದು ಶುಭ. ಸಂಪತ್ತಿನ ಅಧಿದೇವತೆಯನ್ನು ಒಲಿಸುವ ಹಬ್ಬ ವರಮಹಾಲಕ್ಷ್ಮಿ ವ್ರತ. ಈ ದಿನ ಯಾರು ಭಕ್ತಿಯಿಂದ ತಾಯಿ ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುತ್ತಾರೋ ಅಂಥವರ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತವೆ. ಬೇಡಿದ ವರ ಸಿಗಲಿದೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ವೃಷಭ ರಾಶಿಯವರು ವರಮಹಾಲಕ್ಷ್ಮಿ ಹಬ್ಬದಂದು ಅರಿಶಿನ ಕೊಂಬುಗಳನ್ನು ಮನೆಗೆ ತನ್ನಿ. ಇದು ಮನೆಗೆ ಅದೃಷ್ಟವನ್ನು ತರುತ್ತದೆ, ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ. ಮಿಥುನ ರಾಶಿಯವರು ಪಂಚೆ ಅಥವಾ ಹಸಿರು ಬಣ್ಣದ ಬಟ್ಟೆಗಳನ್ನು ತರುವುದು ಶುಭ. ಮಿಥುನ ರಾಶಿಯವರು ವರಮಹಾಲಕ್ಷ್ಮಿ ಹಬ್ಬದಂದು 5 ಕವಡೆಗಳನ್ನು ಮನೆಗೆ ತರುವುದು ಶುಭ. ಲಕ್ಷ್ಮೀ ದೇವಿ ಸಮುದ್ರದಲ್ಲಿ ಜನಿಸಿದ್ದರಿಂದ ಈಕೆಗೆ ಕವಡೆಗಳು ಅಂದರೆ ಪ್ರೀತಿ ಹೆಚ್ಚು. ಹೀಗಾಗಿ ಹಬ್ಬದಂದು ಮಿಥುನ ರಾಶಿಯವರು ಕವಡೆಗಳನ್ನು ಮನೆಗೆ ತರುವುದು ಮಂಗಳಕರವಾಗಿದೆ. ಕರ್ಕಾಟಕ ರಾಶಿಯವರು ಮುತ್ತು ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ತರುವುದು ಶುಭ. ಕಟಕ ರಾಶಿಯವರು ಸಂಪತ್ತು ಸಮೃದ್ಧಿಯನ್ನು ಬಯಸಿದರೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು ತುಂಬ ಒಳ್ಳೆಯದು. ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿದೆ. ಜೊತೆಗೆ ಈ ದಿನ ಮನೆಯಲ್ಲಿ ಲಕ್ಷ್ಮೀ ದೇವಿ ಹೆಜ್ಜೆ ಗುರುತನ್ನು ರಂಗೋಲಿಯಿಂದ ಬಿಡಿಸುವುದು ಪೂಜಾ ಫಲವನ್ನು 10ರಷ್ಟು ಹೆಚ್ಚಿಸುತ್ತದೆ. ಜೊತೆಗೆ ಇದು ಮನೆಗೆ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ. ಸಿಂಹ ರಾಶಿಯವರು ಚಿನ್ನದ ಆಭರಣ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ತರುವುದು ಶುಭ. ಸಿಂಹ ರಾಶಿಯವರು ವರಮಹಾಲಕ್ಷ್ಮಿ ಹಬ್ಬದಂದು ಮನೆಗೆ ಕಮಲ ಬೀಜಗಳ ಜಪಮಾಲೆ ತಂದರೆ ತುಂಬ ಮಂಗಳಕರ. ಇದು ಹಿಂದೂ ಧರ್ಮದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದನ್ನು ಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ಬಳಸಲಾಗುತ್ತದೆ. ಜೊತೆಗೆ ಇದು ದೈವಿಕ ಸೌಂದರ್ಯವನ್ನು ಸಂಕೇತಿಸುವುದರಿಂದ ಇದನ್ನು ಮನೆಗೆ ತರುವುದು ಶುಭ ಫಲಗಳನ್ನು ನೀಡುತ್ತದೆ, ಪೂಜೆ ಫಲವನ್ನು ಹೆಚ್ಚಿಸುತ್ತದೆ. ಕನ್ಯಾ ರಾಶಿಯವರು ಬೆಳ್ಳಿ ನಾಣ್ಯ ಅಥವಾ ಹಸಿರು ಬಟ್ಟೆಗಳನ್ನು ತರುವುದು ಶುಭ. ಕನ್ಯಾ ರಾಶಿಯವರು ವರಮಹಾಲಕ್ಷ್ಮಿಯ ವ್ರತದಂದು ಶ್ರೀ ಯಂತ್ರವನ್ನು ಮನೆಗೆ ತರುವುದು ತುಂಬ ಒಳ್ಳೆಯದು. ಇದನ್ನು ಪೂಜೆಗೆ ಬಳಸುವುದು ತುಂಬ ಶುಭಕರವಾಗಿದೆ. ಶ್ರೀಚಕ್ರವನ್ನು ಮನೆಗೆ ಹಬ್ಬದಂದು ತಂದರೆ ಪೂಜೆ ಪ್ರಸನ್ನವಾಗಲಿದೆ. ಜೊತೆಗೆ ಕನ್ಯಾ ರಾಶಿಯವರ ಎಲ್ಲ ಇಷ್ಟಾರ್ಥಗಳು ನೆರವೇರಲಿದೆ. ತುಲಾ ರಾಶಿಯವರು ಬೆಳ್ಳಿ ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ತರುವುದು ಶುಭ. ವರಮಹಾಲಕ್ಷ್ಮಿಯ ವ್ರತದಂದು ತುಲಾ ರಾಶಿಯವರು ಏಕಾಕ್ಷಿ ತೆಂಗಿನಕಾಯಿಯನ್ನು ಮನೆಗೆ ತಂದರೆ ಸಕಲ ಇಷ್ಟಾರ್ಥಗಳು ನೆರವೇರಲಿವೆ. ಇದು ಲಕ್ಷ್ಮೀ ದೇವಿ ಹಾಗೂ ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಇದನ್ನು ವರಮಹಾಲಕ್ಷ್ಮಿ ದೇವಿ ಪೂಜೆಗೆ ಇಡುವುದರಿಂದ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನೆರವೇರಲಿದೆ. ಜೊತೆಗೆ ಹಲವಾರು ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಲಿದ್ದಾಳೆ. ವೃಶ್ಚಿಕ ರಾಶಿಯವರು ಕೆಂಪು ಅಥವಾ ಹವಳದ ಆಭರಣಗಳನ್ನು ತರುವುದು ಶುಭ. ಮೋತಿ ಶಂಕು ಸಿಗುವುದು ತುಂಬ ಅಪರೂಪ. ಮುತ್ತು ಇರುವ ಸಮುದ್ರದಲ್ಲಿ ಇದು ಸಿಗುತ್ತದೆ. ಇದನ್ನು ವೃಶ್ಚಿಕ ರಾಶಿಯವರು ಮನೆಗೆ ತಂದರೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ನೆಲೆಸುವುದು. ಜೊತೆಗೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ಸಿಗಲಿದೆ. ವರಮಹಾಲಕ್ಷ್ಮಿ ಹಬ್ಬದಂದು ಈ ವಸ್ತು ನಿಮಗೆ ಸಿಕ್ಕರೆ ನೀವು ತುಂಬ ಲಕ್ಕಿ. ಧನು ರಾಶಿಯವರು ಚಿನ್ನದ ನಾಣ್ಯ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ತರುವುದು ಶುಭ.
ಧನುರಾಶಿಯವರು ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ಗಣಪತಿ ಮೂರ್ತಿ ಮನೆಗೆ ತಂದರೆ ಸಕಲ ಐಶ್ವರ್ಯ ಸಿದ್ಧಿಯಾಗಲಿದೆ. ಜೊತೆಗೆ ಲಕ್ಷ್ಮೀ ದೇವಿಯ ಆಗಮನವಾಗುವುದು. ಈ ವಿಗ್ರಹಕ್ಕೆ ದೈವಶಕ್ತಿ ಆಹ್ವಾನ ಮಾಡಿ ಮನೆಯಲ್ಲಿ ನಿತ್ಯ ಪೂಜಿಸಲು ಆರಂಭಿಸಿದರೆ ಬೇಡಿದ್ದೆಲ್ಲವೂ ಪ್ರಾಪ್ತಿಯಾಗಲಿದೆ. ಮಕರ ರಾಶಿಯವರು ಶನಿವಾರದಂದು ಕಬ್ಬಿಣದ ವಸ್ತುಗಳನ್ನು ತರುವುದು ಶುಭ. ವರಮಹಾಲಕ್ಷ್ಮಿ ಹಬ್ಬದಂದು ಮಕರ ರಾಶಿಯವರು ತೆಂಗಿನಕಾಯಿ ತಂದು ಪೂಜಿಸಲೇಬೇಕು. ತೆಂಗಿನಕಾಯಿ ಇಲ್ಲದೆ ಯಾವುದೇ ಪೂಜೆ ಪೂರ್ಣಗೊಳ್ಳುವುದಿಲ್ಲ. ಹೀಗಾಗಿ ಹಬ್ಬದಂದು ಮಕರ ರಾಶಿಯವರು ತಪ್ಪದೆ ತೆಂಗಿನಕಾಯಿಯನ್ನು ಮನೆಗೆ ತಂದು ಬಳಿಕ ಪೂಜೆ ಮಾಡಬೇಕು. ಇದರಿಂದ ತುಂಬ ಶುಭ ಫಲಗಳು ಸಿಗಲಿವೆ. ಕುಂಭರಾಶಿಯವರು ನೀಲಿ ಬಣ್ಣದ ಬಟ್ಟೆಗಳನ್ನು ತರುವುದು ಶುಭ. ಕುಂಭರಾಶಿಯವರು ವರಮಹಾಲಕ್ಷ್ಮಿ ಹಬ್ಬದಂದು ಪಾದರಸ ಮೂರ್ತಿ ಮನೆಗೆ ತಂದರೆ ತುಂಬ ಶುಭ. ಇದು ಶಿವಲಿಂಗದ ಆಕಾರದಲ್ಲಿ ಇರುತ್ತದೆ. ಇದನ್ನು ಮನೆಯಲ್ಲಿ ಪೂಜಿಸುವುದು ಸಂಪತ್ತು, ಸಂತೋಷ ಹಾಗೂ ಆರೋಗ್ಯವನ್ನು ಹೆಚ್ಚಿಸಲಿದೆ. ಜೊತೆಗೆ ಪಾದರಸ ಮೂರ್ತಿ ಇರುವ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಹೀಗಾಗಿ ಪಾದರಸ ಮೂರ್ತಿ ಮನೆಗೆ ತರುವುದು ಮಂಗಳಕರವಾಗಿದೆ. ಮೀನರಾಶಿಯವರು ಹಳದಿ ಬಣ್ಣದ ಬಟ್ಟೆಗಳನ್ನು ತರುವುದು ಶುಭ. ವರಮಹಾಲಕ್ಷ್ಮಿ ಹಬ್ಬದಂದು ಮೀನರಾಶಿಯವರು ಗೋಮತಿ ಚಕ್ರ ಮನೆಗೆ ತರುವುದು ಒಳ್ಳೆಯದು. ಸಾಮಾನ್ಯವಾಗಿ ತುಳಸಿ ಪೂಜೆ ಮಾಡುವಾಗ ಗೋಮತಿ ಚಕ್ರವನ್ನು ಇಡಲಾಗುತ್ತದೆ. ತುಳಸಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಮೀನರಾಶಿಯವರು ಗೋಮತಿ ಚಕ್ರ ವರಮಹಾಲಕ್ಷ್ಮೀ ದೇವಿ ಪೂಜೆಯೆಂದು ಮನೆಗೆ ತರುವುದು ಶುಭ. ಈ ಮೇಲಿನವು ಕೇವಲ ಸಲಹೆಗಳು. ನೀವು ನಿಮ್ಮ ಇಷ್ಟದಂತೆ ವಸ್ತುಗಳನ್ನು ತರಬಹುದು. ಮುಖ್ಯವಾಗಿ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಬಹಳ ಮುಖ್ಯ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಷನ್ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.